ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ರಂಗೇರಿದೆ ಎಲೆಕ್ಷನ್ ಕಣ. ಕೈನಲ್ಲಿ ಕುರ್ಚಿ ಫೈಟ್ ಮಧ್ಯೆ ಬೈ ಎಲೆಕ್ಷನ್ ಬ್ಯಾಟಲ್ ಕೂಡ ಜೋರಾಗಿದೆ. ರಂಗೇರಿದ ದಾವಣಗೆರೆ ಬಾಗಲಕೋಟೆ ಎಲೆಕ್ಷನ್ ರಣಕಣ. ಕೈನಲ್ಲಿ ಕುರ್ಚಿ ಫೈಟ್ ಮಧ್ಯೆ ಬೈ ಎಲೆಕ್ಷನ್ ಬ್ಯಾಟಲ್ ಶುರುವಾಗಿದೆ. ಬಂಡಾಯದ ಬಿಸಿ ನಡುವೆಯೇ ಲೀಡರ್ಸ್ ಕ್ಯಾಂಪೇನ್ ಶುರು ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯಾಗಿರ್ತಕ್ಕಂಥ ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಇದಾಗಿದೆ. ಶತಾಯ ಗತಾಯ ಸಮರ್ಥವರನ್ನ ಗೆಲ್ಲಿಸಲೇಬೇಕು ಅಂತ ಡಿಕೆಶಿ ಪಣವನ್ನ ತೊಟ್ಟಿದ್ದಾರೆ. ಅದಕ್ಕಾಗಿ ರಣತಂತ್ರವನ್ನ ಕೂಡ ರೂಪಿಸ್ತಾ ಇದ್ದಾರೆ. ನೋಡಿ, ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಎಷ್ಟು ಪ್ರಬಲವೋ ಅದರಂತೆ ಬಾಗಲಕೋಟೆ ಕ್ಷೇತ್ರವನ್ನ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಉಮೇಶ್ ಮೇಟಿಯನ್ನ ಗೆಲ್ಲಿಸಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯ ತಂತ್ರವನ್ನ ಕೂಡ ರೂಪಿಸ್ತಾ ಇದ್ದಾರೆ. ಇಂದು ಕೈ ಅಭ್ಯರ್ಥಿಗಳ ಪರ ಲೀಡರ್ಸ್ ಮತ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳ ಗೆಲುವಿಗಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಟ್ರಾಟಜಿಯನ್ನ ಇಲ್ಲಿ ಮುಂದಿಡ್ತಾ ಇರುವಂತದ್ದು. ದಾವಣಗೆರೆಯ ಬ್ಯಾಟಲ್ ಗೆದ್ರೆ ಡಿಕೆ ಪ್ರಾರ್ಥನೆಗೆ ಮತ್ತಷ್ಟು ಬಲ ಕೂಡ ಸಿಕ್ಕಂತಾಗುತ್ತೆ. ಬಾಗಲಕೋಟೆ ಬ್ಯಾಟಲ್ ಗೆದ್ರೆ ಎದುರಾಳಿಗಳಿಗೆ ಕೌಂಟರ್ ಅನ್ನ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಮತ್ತಷ್ಟು ಬೂಸ್ಟ್ ಸಿಗಬೇಕು ಅಂದ್ರೆ ಬಾಗಲಕೋಟೆಯ ಕ್ಷೇತ್ರವನ್ನ ಗೆಲ್ಲೇಬೇಕಾದಂತಹ ಒಂದು ಪಣವನ್ನ ತೊಡಲೇಬೇಕು ಸಿಎಂ ಸಿದ್ದರಾಮಯ್ಯ. ಹೀಗಾಗಿ ಬಿಸಿಲ ಬೇಗೆಯನ್ನ ಲೆಕ್ಕಿಸದೆ ಸಿದ್ದು ಮತ್ತು ಡಿಕೆ ಇಬ್ಬರೂ ಕೂಡ ಪ್ರಚಾರಕ್ಕಾಗಿ ಮುಂದಾಗ್ತಾ ಇದ್ದಾರೆ ದಾವಣಗೆರೆ ಮತ್ತು ಬಾಗಲಕೋಟೆಯ ಕ್ಷೇತ್ರದಲ್ಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.